ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೆಳಿಗ್ಗೆ ಯಾವುದೋ ಒಂದು ಟೈಮಿಗೆ ಸಿಗ್ತೀನಿ, ಇವತ್ತು ಬೇಡ. ಕೆಲವು ನೆಗೆಟಿವ್ಸು ಫೋಟೋ ಡೆವಲಪ್ ಆಗಬೇಕು ಅಂದರೆ ಕೆಲವು ರಹಸ್ಯಗಳು ರಹಸ್ಯವಾಗಿ ಉಳ್ಕೋಬೇಕಂದ್ರೂ ಕತ್ಲಲ್ಲೇ ನಡಿಬೇಕು. ಒಡವೆನೋ ತೊಗೊಂಬರ್ತೀನಿ ಅಂದಿದ್ಯಲ್ಲ, ಅದನ್ನ ತಗೊಂಡು ಲೊಕೇಶನ್ಗೆ ಬಂದ್ಬಿಡು. ಇಷ್ಟು ಹೊತ್ತಲ್ಲ, ಮನೆಯವ್ರ ಕಣ್ ತಪ್ಸಿ ಬರೋದು ಕಷ್ಟ. ಪ್ಲೀಸ್ ಅರ್ಥ ಮಾಡ್ಕೋ. ಏಯ್, ಇದನ್ನ ತಪ್ಸ್ಕೊಳಕ್ ನೋಡ್ತಾ ಇದೀಯಾ? ಮರ್ಯಾದೆಯಿಂದ ಇನ್ನೊಂದು ಗಂಟೆಲಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇನ್ನೊಂದು ಗಂಟೆಲಿ ನಿಮ್ಮ ಮನೆಗೆ ಬಂದು ನಾನು ಬೆಲ್ ಮಾಡಬೇಕಾಗತ್ತೆ ನೋಡು. ಹಲೋ ಹಲೋ ಶ್ರೇಯಾ, ಯಾರ ಜೊತೆ ಮಾತಾಡ್ತಿದ್ಯೆ? ಫ್ರೆಂಡ್ ಅಜ್ಜಿ. ಗಂಡನಲ್ಲಿ ಒಬ್ಬನ್ನೇ ಬಿಟ್ಟು ಫ್ರೆಂಡ್ ಜೊತೆ ಮಾತಾಡ್ತಿದ್ಯಲ್ಲೇ? ಅಬ್ಬಾ, ಅಲ್ಲ ಅವ್ರೇನಾದ್ರೂ ಚಿಕ್ಕ ಮಗುನ ಅಜ್ಜಿ? ಒಬ್ಬರನ್ನೇ ಬಿಟ್ರೆ ಹೆದರ್ಕೊಳ್ಳೋದಿಕ್ಕೆ. ಚಿಕ್ಕ ಮಗು ಅಲ್ಲ ಅಂತಾನೆ ಕಣೆ ಭಯ ಆಗ್ತಿರೋದು. ಅರ್ಥ ಮಾಡ್ಕೊಳೆ. ಮೊದ್ಲೇ ಕಾಲ ಸರಿ ಇಲ್ಲ, ಎಲ್ ನೋಡಿದ್ರು ಅವನ್ ಹೆಂಡತಿ ಜೊತೆ ಇವನು, ಇವನ್ ಹೆಂಡತಿ ಜೊತೆ ಅವನು, ಬರೀ ಈ ತರ ಸುದ್ದಿಗಳೇ. ಜೊತೆಗೆ ಯಾರ ಮನ್ಸು ಯಾವಾಗ ಬದ್ಲಾಗತ್ತೆ ಅಂತ ಹೇಳಕ್ ಆಗಲ್ಲ ಕಣೆ. ಅದಕ್ಕೆ ಯಾವಾಗ್ಲೂ ಗಂಡನ್ ಪಕ್ಕದಲ್ಲೇ ಇದ್ದು ಸೆರ್ಗ ಕಟ್ಟಾಕೋಬೇಕು ಕಣೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಅಜ್ಜಿ. ಎಷ್ಟು ಸರಿ ಹೇಳಿದ್ದನ್ನ ಹೇಳ್ತೀಯಾ? ಆದ್ರೆ ನಾನು ಹೇಳಿದ್ದನ್ನ ಮಾಡಿರೋ ತರ ಇಲ್ವಲ್ಲ. ಯಾಕೆ ಹೀಗ್ ಮಾಡ್ತೀಯಾ? ದಿನ ಇಡೀ ಗಮನಿಸ್ದೆ ನಾನು. ಒಬ್ರಿಗೊಬ್ರು ಪರಿಚಯನೇ ಇಲ್ದಿರೋರ್ ತರ ಇದ್ದೀರಾ. ಇಲ್ ನೋಡು, ಇಷ್ಟಕ್ಕೂ ನಿನ್ ಗಂಡ ನಿನ್ ಜೊತೆ ಚೆನ್ನಾಗಿದ್ದಾನೇನೆ? ನಾನೇನೋ ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತ ಈ ಕಷ್ಟನೆಲ್ಲ ಅನ್ಭವಿಸ್ತಾ ಈಗ ಈ ಫೋಟೋಗ್ರಾಫರ್ ಇಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರೆ ಮಧ್ಯದಲ್ಲಿ ನಿಂದ್ಯಾವ್ ಟಾರ್ಚರ್ ಅಜ್ಜಿ? ಕೇಳ್ತಾ ಇರೋದು ನಿನ್ನನ್ನೇ ಕಣೆ. ನೀನು ನಿನ್ ಗಂಡ ಚೆನ್ನಾಗಿದ್ದೀರಾ ತಾನೇ? ಅಬ್ಬಾ, ಚೆನ್ನಾಗೇ ಇದೀವಜ್ಜಿ. ಅಲ್ಲ, ಗಂಡ ಹೆಂಡತಿ ಅಂದ್ ಮಾತ್ರಕ್ಕೆ ಎಲ್ಲರ ಮುಂದೆ ನಗ್ನಗ್ತಾ ಇರ್ಬೇಕಾ ಅಜ್ಜಿ? ನೀನ್ ಇಲ್ಲದ ಸಲ್ಲದ ಅನುಮಾನ ಪಡ್ದೆ ಆರಾಮಾಗಿ ಹೋಗಿ ಮಲ್ಕೋ. ಚೆನ್ನಾಗಿದ್ರೆ ಅದಕ್ಕಿಂತ ಇನ್ನೇನ್ ಬೇಕೇ? ನೋಡು, ಹೋಗ ಅವನನ್ನ ಕರ್ಕೊಂಡ್ ಬಾ. ಬೇಗ ಮಲ್ಕೊಳ್ಳಿ. ನನ್ ಭಯ ಏನು ಅಂತ ನಿಂಗೆ ಗೊತ್ತಿಲ್ಲ. ಹೇಳ್ದೆ ನಿಂಗೆ ಅರ್ಥ ಆಗಲ್ಲ. ಮೊದ್ಲು ಆ ವೈದೇಹಿಗೆ ಒಂದ್ ಗತಿ ಕಾಣಿಸ್ಬೇಕು. ಹಾ, ಏನು ಕೋಪ ಬರ್ತಿದ್ಯಾ? ಹೊಡಿತೀಯಾ? ಪರವಾಗಿಲ್ಲ, ಹೊಡಿ. ಆದರೆ ಒಂದು ಕಂಡೀಷನ್. ಆಗ್ಲೇ ಈ ಕೆನ್ನೆಗೆ ಹೊಡೆದೆ ಅಲ್ವಾ? ಈ ಸಲ ಈ ಕಡೆ ಹೊಡೆದ್ಬಿಡು. ಈ ಕೆನ್ನೆಗೆ ಹೊಡೆದೆ ಅಂತ ಈ ಕಡೆ ಕೆನ್ನೆ ತುಂಬಾನೇ ಬೇಜಾರು ಮಾಡ್ಕೋತಾ ಇದೆ. ಏ ಹೋಗೋ. ಏ ಇರು. ಇವನೇನು ಇವನ ಅತ್ತಿಗೆ ಜೊತೆ ಹೀಗೆ ವರ್ತಿಸ್ತಿದ್ದಾನೆ? ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಹೇಳಿದ ಕೆಲ್ಸ ಒಂದು ಮಾಡೋದಿಕ್ಕಾಗಲ್ಲ. ಇದಕ್ಕೇನು ಕಡಿಮೆ ಇಲ್ಲ. ಇಲ್ಲೋಡು,
ಹೇಳಿದ ಕೆಲಸ ಸರಿಯಾಗಿ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡ. ನಾನೆಲ್ಲ ಕರೆಕ್ಟಾಗೆ ಮಾಡಿದೆ, ಆದ್ರೆ ಬ್ಯಾಡ್ ಲಕ್, ಅದೃಷ್ಟ ಕೂಡ್ ಬರ್ಲಿಲ್ಲ ಅಷ್ಟೇ. ಇಷ್ಟು ಚಿಕ್ಕ ಕೆಲ್ಸಕ್ಕೆ ನಿನಗೆ ಅದೃಷ್ಟ ಕೂಡ ಬಂದಿಲ್ಲ ಅಂದ್ರೆ ಇನ್ ಬೆಲೆ ಬಾಳೋದನ್ ಸ್ವಂತ ಮಾಡ್ಕೊಳಕ್ಕೆ ಅದೃಷ್ಟ ನಿನಗೆ ಹೇಗ್ ಸಿಗುತ್ತೆ? ನಿನಗೇನ್ ಬೇಕು ಅಂತ ನನಗೆ ಗೊತ್ತು, ಅದನ್ನ ಹೇಗ್ ಸಾಧಿಸ್ಬೇಕು ಅಂತನೂ ನನಗೆ ಗೊತ್ತು. ಅದು ಸಾಕಾಗಲ್ವಾ? ಮತ್ತೆ ಬೇರೆ ಅದೃಷ್ಟ ಏನ್ ಬೇಕು ನಿಂಗೆ? ಈ ತರ ಎಲ್ಲ ವಿಷಯನೂ ನೀನ್ ಲೈಟಾಗಿ ತಗೊಂಡಿರೋದಕ್ಕೆ ಇನ್ನು ನೀನ್ ಹೀಗೆ ಇದೆಯಾ? ಸುಮ್ನೆ ಟೈಮ್ ವೇಸ್ಟ್ ಮಾಡೋದನ್ ಬಿಟ್ಟು ಮೊದ್ಲು ಮಾಡ್ಬೇಕಾದನ್ ಮಾಡು. ನಾವ್ ಯಾವಾಗ್ಲೂ ಜಾಸ್ತಿ ಮಾತಾಡಬಾರ್ದು ವಾಲಿ. ನಾವ್ ಮಾಡೋ ಕೆಲ್ಸ ನಮ್ ಬಗ್ಗೆ ಮಾತಾಡೋ ತರ ಮಾಡ್ಬೇಕು, ನಮ್ ಬಗ್ಗೆ ಯೋಚನೆ ಮಾಡೋ ತರ ಇರ್ಬೇಕು. ಆವಾಗ್ಲೇ ಅನ್ಕೊಂಡಿದ್ದೆಲ್ಲ ನಮ್ ಹತ್ರನೇ ಬರುತ್ತೆ. ಏನು ಅರ್ಥ ಆಯ್ತಾ? ಪದೇ ಪದೇ ಹೇಳಿಸ್ಕೋಬೇಡ. ಹೋಗು. ಊರ್ಮಿಳಾ, ಏಯ್ ಬಾರ. ಆ ವಾಲಿ ಜೊತೆ ಏನ್ ಮಾತು ನಿಂದು? ಏನ್ ಮಾತಾಡ್ತಾ ಇದ್ರಿ? ಕೇಳಿಸ್ಕೊಂಡ್ ಮಾತಾಡ್ತಿದ್ದೀರಾ ಅಥವಾ ಸುಮ್ಮನೆ ಕೇಳ್ತಾ ಇದ್ದೀರಾ? ನಾನು ಕೇಳಿದಕ್ಕೆ ಉತ್ತರ ಕೊಡು ಊರ್ಮಿಳಾ. ಅವನ ಜೊತೆ ನಿಂದೇನ್ ಮಾತು? ಏನು ಜೋರ್ ಮಾಡ್ತಾ ಇದ್ದೀರಾ? ಹೆಂಡತಿ ಇನ್ನೊಬ್ಬನ ಜೊತೆ ಮಾತಾಡೋದನ್ನ ನೋಡಿ ಗಂಡ ಅನ್ನೋ ವಿಷಯ ನೆನ್ಪಾಗ್ತಿದ್ಯಾ? ತಾಳಿ ಕಟ್ಬಿಟ್ರೆ ಮಾತ್ರ ಗಂಡ ಆಗಲ್ಲ. ಹೆಂಡತಿ ಆಸೆ ನೆರವೇರ್ಸೋನ್ಗೆ ಗಂಡ ಅಂತಾರೆ, ಅವಳ ಜವಾಬ್ದಾರಿನ ನೋಡ್ಕೊಳ್ಳೋನ್ಗೆ ಗಂಡ ಅಂತಾರೆ. ಅಂತವನಿಗೆ ಮಾತ್ರ ಹೆಂಡತಿ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕಿರುತ್ತೆ. ನಿನ್ನ ಮೇಲೆ ಅಧಿಕಾರ ಚಲಾಯಿಸಬೇಕು ಅಂತ ಕೇಳ್ತಾ ಇಲ್ಲ ಊರ್ಮಿಳಾ. ಆ ವಾಲಿ ಆಲೋಚನೆಗಳು ಒಳ್ಳೇದಲ್ಲ. ಅದರ ಎಫೆಕ್ಟು ನಿನ್ನ ಮೇಲೆ ಆಗ್ಬಿಡುತ್ತೆ ಅನ್ನೋ ಭಯ ಅಷ್ಟೇ. ನಿನಗೇನಾದ್ರೂ ಬೇಕು ಅಂತ ಹೇಳಿದ್ರೆ ನನ್ನನ್ನು ಕೇಳು. ಹೇಳಿದ್ರೆ ಏನ್ ಮಾಡ್ತೀರಾ? ನಿಮ್ ಕೈಯಲ್ಲಿ ಏನಾಗುತ್ತೆ? ದೊಡ್ಡ ಸೊಸೆಯಾಗಿ ಈ ಮನೆ ಅಧಿಕಾರ ನನ್ನ ಕೈಗೆ ತಗೊಂಡು ಆಳ್ಬೇಕು ಅಂತ ಆಸೆ ಇದೆ. ಅದು ಸಾಧ್ಯನಾ? ಅದಾಗ್ಬೇಕು ಅಂದ್ರೆ ನಮಗ್ ಮಕ್ಳಾಗ್ಬೇಕು ಅಲ್ವಾ? ಸಾಧ್ಯನಾ? ಮತ್ತೇನಾಗುತ್ತೆ ಅಂತ ನನ್ನ ಹತ್ರ ಹೇಳು, ನಾನ್ ನೋಡ್ಕೋತೀನಿ ಅಂತ ಹೇಳಿದ್ರಿ. ನಮ್ ಕೈಯಲ್ಲಿ ಏನೂ ಆಗಲ್ಲ ಅಂತ ಗೊತ್ತಾದ್ಮೇಲೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ಈ ಊರ್ಮಿಳ ನನ್ ಹೆಂಡತಿನೇ ಅಲ್ವಾ ಅಂತ ಅಧಿಕಾರ ಚಲಾಯಿಸಕ್ ನೋಡಿದ್ರೆ ಉಳ್ದಿರೋ ಮರ್ಯಾದೆನು ಕಳ್ಕೋಬೇಕಾಗುತ್ತೆ. ನನ್ನ ಮರ್ಯಾದೆ ಅಂತೂ ಹೋಗಿದೆ, ಆದ್ರೆ ಕೆಟ್ಟವ್ರ ಸಹವಾಸದಿಂದ ನಿನ್ನ ಮರ್ಯಾದೆ ಎಲ್ಲಿ ಹೋಗ್ಬಿಡುತ್ತೋ ಅನ್ನೋ ಭಯದಿಂದ ಹೇಳ್ತಾ ಇದ್ದೀನಿ. ವಿಲ್ ಯು ಸ್ಟಾಪ್ ಇಟ್? ಸುಮ್ನಿರ್ತೀರಾ? ರೂಮಿಗೆ ಬರ್ತಿದ್ದಂಗೆ ಏನ್ ನಿಮ್ಗೋಳು? ಈ 4 ಗೋಡೆ ಮಧ್ಯೆ ಸಂತೋಷ ಅನ್ನೋದೇ ಇಲ್ಲ. ನೆಮ್ಮದಿಯಿಂದ ಇರಕ್ಕೂ ಬಿಡಲ್ವಾ? ನಾನೇನು ಚಿಕ್ಕ ಹುಡುಗಿ ಅಲ್ಲ. ಯಾರ ಜೊತೆ ಮಾತಾಡ್ತಿದ್ದೀನಿ, ಯಾಕೆ ಮಾತಾಡ್ತಿದ್ದೀನಿ ಅಂತ ನನಗ್ ಚೆನ್ನಾಗ್ ಗೊತ್ತು. ಬುಕ್ಸ್ ಓದ್ತಿದ್ದೀರಾ ಅಂತ ನನಗ್ ಬೋಧನೆ ಕೊಡಕ್ ಬರ್ಬೇಡಿ. ಇಲ್ಲಿಲ್ವಲ್ಲ, ಮತ್ತಿನ್ನೆಲ್ಲಿರ್ಬೋದು?
ಮನೆ ಸುತ್ತಮುತ್ತ ಎಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಷ್ಟಕ್ಕೂ ವೈದೇಹಿ ಮನೇಲಿ ಇದ್ದಾಳ ಇಲ್ವಾ? ಮಾರ್ತಿ, ಹೇ, ಬಾಬಾ ನನ್ನ ಕರೀತಿದ್ದಾರೆ ಅಂದ್ರೆ ಅಕ್ಕನ ಬಗ್ಗೆನೇ ವಿಚಾರಿಸ್ತಾರೆ. ಏನ್ ಬಾಬಾ? ಏಯ್, ಬಾಯ್ಲಿ ಬಾಯ್ಲಿ ಹೇಳ್ತೀನಿ, ಬಾ. ಇಲ್ಯಾಕ್ ಬಾಬಾ? ಸೊಳ್ಳೆ ಜಾಸ್ತಿ ಇದೆ. ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸೊಳ್ಳೆ ನಿನ್ನ ತಿಂದ್ಬಿಡಲ್ಲ. ನಿನ್ನ ಹತ್ರ ಮಾತಾಡ್ಬೇಕು, ಕೂತ್ಕೋ. ಅಕ್ಕ ತಪ್ಪಿಸ್ಕೊಂಡ್ಲು, ನಾನ್ ಸಿಗಾಕೊಂಡೆ ಅನ್ಸುತ್ತೆ. ಇವಾಗ ಇವ್ರು ನಾನು ಏನ್ ಕೇಳ್ತಾರೋ. ಅಕ್ಕ ನೋಡಿದ್ರೆ ಏನೂ ಹೇಳ್ಬಾರ್ದು ಅಂತ ಮಾತು ತಗೊಂಡಿದ್ದಾಳೆ. ಅಪ್ಪ ಶ್ರೀರಾಮ, ನೀನೇ ಕಾಪಾಡ್ಬೇಕು. ಮೇಲೇನ್ ನೋಡ್ತಿದ್ಯೋ? ಅಂದ್ರೆ ಚಳಿ ಆಗ್ತಿದ್ಯಲ್ಲ ಬಾಬಾ. ನೀನು ನಿಮ್ಮ ಅಕ್ಕನ ತರನೇ ಕಥೆಗಳು ಹೊಡಿತಾ ಕಣ. ನಾನ್ ನಿಮ್ಮ ಅಕ್ಕನ ಭೇಟಿ ಮಾಡಿದಾಗೆಲ್ಲ ನಿನ್ ಜೊತೆಗೆ ಇರ್ತಿದ್ದೆ ಅಲ್ವೇನೋ? ಅಕ್ಕ ಅಂದ್ರೆ ಶ್ರೀಯಾ ಅಕ್ಕ ಅನ್ಕೋಬೇಡ, ವೈದೇಹಿ ಅಕ್ಕ. ಹಿಂಗ್ ತಪ್ಪು ತಿಳ್ಕೊಂಡೆ. ಯಾರನ್ನೋ ಮದುವೆ ಆಗ್ಬೇಕಾದನು ಇನ್ಯಾರನ್ನೋ ಮದುವೆ ಆದೆ. ಹೌದು, ನಾನು ಮದುವೆ ಆಗ್ಬೇಕಂತ ಇದ್ದಿದ್ದು ವೈದೇಹಿನಲ್ವಾ? ಆ ವಿಷಯ ನಿನ್ಗೂ ವೈದೇಹಿಗೂ ಗೊತ್ತಿತ್ತಲ್ವಾ? ಮತ್ತ್ಯಾಕೆ ಈ ವಿಚಾರ ನನ್ನ ಹತ್ರ ಹೇಳಲಿಲ್ಲ? ಕೊನೆ ಪಕ್ಷ ನೀನಾದ್ರೂ ಯಾಕೆ ನೋ ಅಂತ ಹೇಳಲಿಲ್ಲ? ನನಗೆ ಗೊತ್ತಿಲ್ಲ ಬಾಬಾ. ಶ್ರೀಯಾ ಅಕ್ಕಂಗೆ ದೇವಾಂಶವ್ರ ಜೊತೆ ಮದ್ವೆ ಅಂತ ಹೇಳಿದ್ರು. ಆ ದೇವಾಂಶವ್ರೆ ಫೋಟೋದವರು ಅಂತ. ಅಂದ್ರೆ ಅದು ನೀವೇ ಅನ್ನೋದು ನಂಗೆ ಗೊತ್ತೇ ಆಗ್ಲಿಲ್ಲ. ಗೊತ್ತಿದ್ರೆ ಅಲ್ಲೇ ಹೇಳ್ಬಿಡ್ತಿದ್ದೆ. ಇವಾಗ ಹೇಳೋಣ ಅಂತಂದ್ರೆ ಹೇಳ್ಬಾರ್ದು ಅಂತ ಅಕ್ಕ ಮಾತು ಬೇರೆ ತಗೊಂಡಿದ್ದಾಳೆ. ಅದಕ್ಕೆ ನೀವು ಮದ್ವೆ ಆಗಿದ್ದು ವೈದೇಹಿ ಅಕ್ಕನ ಅಂತ ಗೊತ್ತಿದ್ರು ಕೂಡ ನೀವಿಷ್ಟು ಹೊದ್ದಾಡ್ತಿದ್ರು ನಾನು ಸಹಾಯ ಮಾಡೋಕ್ಕಾಗ್ತಿಲ್ಲ. ನೋಡು, ನಿಮ್ಮ ಅಕ್ಕನು ಹೀಗೆ. ಏನಾದ್ರೂ ಕೇಳಿದ್ರೆ ಸುಮ್ಮನಿರ್ತಾಳೆ. ಜೋರಾಗಿ ಕೇಳಿದ್ರೆ ನಾನು ನಿಮ್ಮನ್ನ ಪ್ರೀತಿಸೇ ಇಲ್ಲ ಅಂತ ಹೇಳ್ತಾಳೆ. ನೀನು ಹೇಳು, ನಿಮ್ಮ ಅಕ್ಕ ನನ್ನ ಪ್ರೀತಿಸಿರ್ಲಿಲ್ವಾ? ಪ್ರೀತಿಸ್ಲಿಲ್ವಾ? ಅವಳು ಹೇಳಿದ ಇನ್ನೊಂದು ವಿಚಾರ ಏನು ಗೊತ್ತಾ? ನೀವು ದಿನ ಬರ್ತಾ ಇದ್ದಿದ್ದು ನನ್ನ ತಂಗಿಗೋಸ್ಕರ ಅನ್ಕೊಂಡೆ, ನನಗೋಸ್ಕರ ಅಂತ ಗೊತ್ತಿರಲಿಲ್ಲ ಅಂದ್ಲು. ಲೇ, ನೀನು ಹೇಳೋ, ನಾನು ಶ್ರೇಯಾಗೋಸ್ಕರ ಬಂದಿದ್ನಾ ಇಲ್ಲ ವೈದೇಹಿಗೋಸ್ಕರ ಬರ್ತಿದ್ನಾ? ಅಗರ್ಬತ್ತಿನ ಮನೆ ಕರ್ಕೊಂಡು ಬರ್ತೀನಿ ಅಂದಿದ್ಕೆ ನೀನು ಯಾರೋ ಹೇಗಿರ್ತೀಯೋ ಅಂತ ಯೋಚಿಸ್ತಾ ಇದ್ದಾರೆ. ನನಗೆ ಗೊತ್ತು, ಈ ಸುಳ್ಳುಗಳನ್ನೆಲ್ಲ ತಪ್ಪಿಸ್ಕೊಳ್ಳೋಕೆ ಹೇಳ್ತಿರೋದು. ಏನೋ ಸಮಸ್ಯೆ ಇದೆ ಅನ್ಸುತ್ತೆ. ಅದೇನು ಅಂತ ಹೇಳಿದ್ರೆ ನಾನು ನೋಡ್ಕೋತೀನಲ್ವಾ? ನೀನಾದ್ರೂ ಹೇಳು, ಅಷ್ಟಕ್ಕೂ ಏನು ಸಮಸ್ಯೆ? ಯಾಕೆ ಹಾಗಾಡ್ತಿದ್ದಾಳೆ? ನಾನು ಏನೇ ಕೇಳಿದ್ರು ನಾನು ಹೇಳಕ್ಕಾಗಲ್ಲ ಬಾವ. ನನ್ನ ಬಾಯಿ ಕಟ್ಟಾಕಿದ್ದಾಳೆ. ಯಾಕೆ ಅಂತ ನೀವೇನಾದ್ರು ಕೇಳಿದ್ರೆ ಅದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ. ಎಲ್ಲ ಪ್ರಶ್ನೆಗೂ ಅಕ್ಕನೇ ಉತ್ತರ ಕೊಡಬೇಕು. ಏನು ಉತ್ತರ ಕೊಡ್ತಾಳೋ? ಬಂದಾಗಿಂದನೂ ಅವಳ ಜೊತೆ ಮಾತಾಡೋಣ ಅಂತ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ? ಈ ಕಡೆ ಹೋದ್ರೆ ಆ ಕಡೆ, ಆ ಕಡೆ ಹೋದ್ರೆ ಈ ಕಡೆ, ಒಂದ್ ಕಡೆನೂ ಸಿಗ್ತಾ ಇಲ್ಲ. ಇನ್ನೆಲ್ಲಿ ಮಾತಾಡ್ತಾಳೆ ಹೇಳು? ನೀವು ಅಕ್ಕನ ಜೊತೆ ಮಾತಾಡಬೇಕು ಅಷ್ಟೇ ಅಲ್ವಾ? ಈ ವಿಷಯದಲ್ಲಿ ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. 1 ನಿಮಿಷ ಬಾವಾ.
ಇದು ನಿಮ್ಮ ಹತ್ರ ಇದ್ರೆ ನೀವ್ ಅಕ್ಕ ಹುಡ್ಕೋದಲ್ಲ, ಅಕ್ಕನೇ ನಿಮ್ಮನ್ನ ಹುಡ್ಕೊಂಡು ಬರ್ತಾಳೆ. ಎಲ್ಲಿ ಹೋಗಿದ್ಯೆ? ಅವನ ಜೊತೆ ಮಾತಾಡಕ್ ತಾನೆ? ಇಲ್ಲ ಅಜ್ಜಿ. ಕತೆ ಹೇಳ್ಬೇಡ್ವೆ? ಅಲ್ಲಾಗಿದ್ದನ್ನೆಲ್ಲ ನೋಡ್ದೆ. ನೀನ್ ಎಲ್ಲಿ ಹೋಗ್ತೀಯೋ ಅಲ್ಲಿಗೆ ಬರೋದು, ನಿನ್ ಜೊತೆ ಮಾತಾಡ್ಬೇಕು ಅಂತ ನೋಡೋದು. ನೀನ್ ಆಟ ಎಲ್ಲ ನಂಗೆ ಗೊತ್ತು ಕಣೆ. ಅವನ್ ನಿನ್ಗೋಸ್ಕರ ಬಂದಿರೋದು ಅಂತಾನು ಗೊತ್ತು ಕಣೆ. ಅವ್ರು ಬಂದ್ರೆ ನಾನೇನ್ ಮಾಡ್ಲಿ ಅಜ್ಜಿ? ನನ್ನಿಂದ ಏನ್ ಸಮಸ್ಯೆನೂ ಬರಲ್ಲ ಅಂತ ಮಾತು ಕೊಟ್ಟಿದ್ದೀನಿ ತಾನೆ. ಏನೂ ಆಗಲ್ಲ. ನನ್ ಮೊಮ್ಮಗಳ ಜೊತೆ ಸಂಸಾರ ಮಾಡ್ಬೇಕಾದವನು ನಿನ್ ಹಿಂದಿಂದೆ ಓಡಾಡ್ತಿದ್ರೆ ಸಮಸ್ಯೆ ಆಗದೆ ಇರತ್ತಾ ಹೇಳೆ? ಅದಕ್ಕೆ ಮನೆ ಬಿಟ್ಟು ಹೋಗಿ ದರಿದ್ರನು ಹೋಗತ್ತೆ ಅಂದೆ. ಆದ್ರೆ ನೀನು ಅನಿಷ್ಟದವಳಲ್ವಾ? ಅಷ್ಟು ಸುಲಭವಾಗಿ ಗೆಲ್ಬಿಡ್ತೀಯ? ನಿನ್ಗಿದೆ ನನ್ನ ಕೊನೆ ಎಚ್ಚರಿಕೆ. ಅವನ ಸುತ್ತಮುತ್ತ ಇರೋದಾಗ್ಲಿ, ಅವನ ಜೊತೆ ಮಾತಾಡೋದೇನಾದ್ರೂ ನೋಡಿದ್ರೆ ಮನೆಯಿಂದ ಕಳ್ಸೋದಲ್ಲ, ನಿನ್ನ ಸಾಯಿಸ್ಬಿಡ್ತೀನಿ. ಅಜ್ಜಿ, ಅಜ್ಜಿ, ನಾನು ಅವರಿಂದ ದೂರನೇ ಇದ್ದೀನಿ. ಅವರು ಕಾಣಿಸ್ಕೊಳಲ್ಲ, ಅವ್ರ ಜೊತೆ ಮಾತು ಆಡಲ್ಲ. ನಾನ್ ನಂಬಲ್ವೇ? ನೀನ್ ಹೇಳೋದೊಂದು ಮಾಡೋದೊಂದು. ಅದಕ್ಕೆ ನಾನು ಹುಷಾರಲ್ಲಿ ನಾನಿರ್ತೀನಿ. ಈ ಸಲ ನಾನಲ್ಲ ಕಣೆ, ನಿಮ್ಮಪ್ಪನೇ ನಿನ್ನನ್ನ ಈ ಮನೆಯಿಂದ ಆಚೆ ಕಳ್ಸೋ ತರ ಮಾಡ್ತೀನಿ. ಸರ್ಕೋ. ಏನ್ ಮಾಡ್ತಿದ್ಯೋ? ಹುಚ್ಚಿಡ್ತಿದ್ಯಾ? ಯಾಕಷ್ಟು ಸೀರಿಯಸ್ ಆಗ್ತೀರಪ್ಪ? ಇವಾಗ ಏನಾಯ್ತು? ಏನಾಯ್ತಾ? ಅತ್ತಿಗೆ ಕೈ ಹಿಡ್ಕೊಂಡು ಎಳಿತೀಯ? ಎಷ್ಟು ಧೈರ್ಯನೋ ನಿನ್ಗೆ? ಅವಳಿಗೆ ಇಲ್ದಿರೋ ಸಮಸ್ಯೆ ನಿಮಗೆ ಯಾಕಪ್ಪ? ನಾನ್ ನೋಡಿದಿಕ್ ಸರ ಹೋಯ್ತು. ಒಂದ್ ವೇಳೆ ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ನಿನ್ ದೇಹದ ಮೇಲೆ ತಲೆನೇ ಇರ್ತಾ ಇರ್ಲಿಲ್ಲ. ಅಷ್ಟಕ್ಕೂ ಊರ್ಮಿಳಿನ ಜೊತೆ ನಿನ್ಗೇನೋ ಕೆಲ್ಸ? ಅದನ್ನೆಲ್ಲ ನಿಮ್ಗೆ ಬಿಡಿಸಿ ಹೇಳೋಕ್ ಆಗಲ್ಲ, ಬಿಟ್ಟಾಕಿ. ನೀನ್ ಇದನ್ನೆಲ್ಲ ಬಿಟ್ಬಿಡು. ಆದ್ರೂ ಸುಮ್ನೆ ಒಂದ್ ಮದ್ವೆ ಮಾಡ್ಕೊಳ್ದೆ ಕೆಲ್ಸಕ್ ಬಾರ್ದು ಕೆಲ್ಸ ಇಲ್ಲ ಯಾಕೋ ನಿನ್ಗೆ? ಮದ್ವೆ ಮಾಡ್ಕೊಳಕ್ಕೆ ನಂಗೇನು ಪ್ರಾಬ್ಲಮ್ ಇಲ್ಲ ಅಪ್ಪ. ಆದ್ರೆ ಊರ್ಮಿಳನ ನನ್ನ ಹೆಂಡತಿ ಮಾಡ್ಕೊಳಕ್ ಆಗೋದಿಲ್ವಲ್ಲ? ಆಗುತ್ತೆ ಅಂದ್ರೆ ಹೇಳಿ, ನಾನು ಇವಾಗ್ಲೇ ರೆಡಿ. ಊರ್ಮಿಳನ್ ಜೊತೆ ಮದ್ವೆನಾ? ಇಷ್ಟಕ್ಕೂ ಏನ್ ಮಾತಾಡ್ತಿದ್ಯೋ? ನಿಮ್ಮ ಅಣ್ಣನ ಹೆಂಡತಿ ಕಾಣೋ, ನಿನ್ಗೆ ಅತ್ತಿಗೆ ಆಗ್ತಾಳೆ. ಅಣ್ಣ ಅವಳು ಗಂಡನಾಗಿರೋದಕ್ಕೆ ಲಾಯಕ್ಕಿಲ್ಲ ಅಪ್ಪ. ಹಾಗಂತ ನೀನನ್ ಮಾಡ್ಕೊಂತಾಳ? ಏನಿದೆ ಅಂತ ಮಾಡ್ಕೋತಾಳೋ? ಅವನ್ ಕೈಲಾಗ್ದವನಾದ್ರೂ ಅವನ ಹತ್ರ ಆಸ್ತಿ ಇದೆ, ನಿನ್ನ ಹತ್ರ ಏನಿದೆ? ಆ ಆಸ್ತಿ ನಂದಾದ್ರೆ ಅವಾಗ ಮಾಡ್ಕೋಬಹುದಲ್ವಾ? ಹಾಗಲ್ಲ ಕಣೋ ಅಪ್ಪ. ಅದು ಹೇಗ್ ಸಿಗಲ್ಲ ಅಂತ ನಾನು ನೋಡ್ತೀನಿ. ಆಸ್ತಿ ನನ್ನ ಕೈಗೆ ಬರಬೇಕು. ಅದು ಬರಬೇಕು ಅಂದ್ರೆ ಆ ಶಿಲಾ ಮಂಟಪದ ಪ್ರಾಜೆಕ್ಟು ನನ್ನ ವಶ ಆಗ್ಬೇಕು. ಅದ್ ದೇವಾಂಶ ಕೊಟ್ರಲ್ಲ. ನೀವು ಬಾಯಿ ಮುಚ್ಕೊಂಡಿದ್ದಕ್ಕೇನೆ ಕೊಟ್ಟಿದ್ದಾರೆ. ಸ್ವಲ್ಪ ಜೋರ ಕೇಳಿದ್ರೆ ಕೊಟ್ಟಿರೋರು. ನೀವೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ ಅಪ್ಪ. ದೊಡ್ಡಪ್ಪನ ಹತ್ರ ಮಾತಾಡಿ ಆ ಪ್ರಾಜೆಕ್ಟ್ ನನಗೆ ಸಿಗೋ ಹಾಗೆ ಮಾಡಬೇಕು. ಅಣ್ಣ ಒಂದ್ಸಲ ಮಾತು ಕೊಟ್ಟ ಮೇಲೆ ಅದನ್ನ ಬದಲಾಯಿಸಲ್ಲ. ಕೇಳೋರು ಯಾರು ಇಲ್ಲ ಅಂದ್ರೆ ಹಾಗೆ ಇರ್ತಾರೆ. ಈಗಲೇ ಹೋಗಿ ಕೇಳೋಣ. ಹೇಗೆ ಕೊಡಲ್ವೋ ನಾನು ನೋಡ್ತೀನಿ. ಈಗ್ಲಾ? ಬೇಡ ಕಣೋ, ನನ್ನ ಮಾತು ಕೇಳು. ಎಲ್ರೂ ಇದ್ರೆ ಯಾರೋ ಒಬ್ರು ಯಾವುದೋ ಒಂದು ರೀತಿಲಿ ಅಡ್ಗಾಲ್ ಹಾಕ್ತಾರೆ. ದೊಡ್ಡಪ್ಪ ಒಬ್ಬರೇ ಇದ್ದಾಗ ಮಾತಾಡೋದೇ ಬೆಟರ್. ನಾನು ಜೊತೆಗೆ ಇರ್ತೀನಲ್ವಾ? ಬನ್ನಿ. ಬೇಡ ಕಣೋ, ನಡೀರಿ ಅಪ್ಪ, ನಡೀರಿ. ಎಲ್ಲಿಟ್ಟೆ? ಕಾಣಿಸ್ತಾನೆ ಇಲ್ವಲ್ಲ.